ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕಾಲೇಜಿಂದ ಬೇಗ ಬಂದೆ. ಸೊ ಸ್ವಲ್ಪ ಹೊತ್ತು ನ್ಯಾಪ್ ತೊಗೊಂಡು ಪವರ್ ನ್ಯಾಪ್ ಎಲ್ಲ ತೊಗೊಂಡು ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಂಗೆ ಅದು ಬರುತ್ತೆ ನೀಟಾಗಿ ಮಾಡೋದಕ್ಕೆ ನನಗೆ. ಸೊ ಅದನ್ನು ಮಾಡೋಣ ಬನ್ನಿ. ಸೊ ಅಕ್ಕಿ ರೊಟ್ಟಿ ಮಾಡಬೇಕು ಅಂದ್ಬಿಟ್ಟು ಎಲ್ಲಾನು ಚಾಪ್ ಮಾಡ್ಕೊಂಡು ನೀಟಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೆ ಎಲ್ಲಾನು. ಅವಾಗೆಲ್ಲಾನು ಈಸಿ. ಸೊ ಗೈಸ್, ಇವಾಗ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಇದು ಅಕ್ಕಿ ಇಟ್ಟು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಉಪ್ಪು ಆಲ್ರೆಡಿ ನಮ್ಮ ಮಮ್ಮಿ ಕೈಯಲ್ಲಿ ಹಾಕ್ಸ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಇದಕ್ಕೆ ಏನೇನು ಆ್ಯಡ್ ಮಾಡ್ತೀವಿ ಅಂದರೆ ಸಬ್ಬಕ್ಕಿ ಸೊಪ್ಪು ಮತ್ತು ಬೇಕಾದರೆ ಕ್ಯಾರೆಟು ಮತ್ತು ಕುಕುಂಬರ್ ಕೂಡ ಹಾಕ್ಕೊಳ್ಬೋದು, ಸೌತೆಕಾಯಿ ಕೂಡ ಹಾಕ್ಕೊಳ್ಬೋದು. ಆಮೇಲೆ ಚಿಕ್ಕದಾಗಿ ಚಾಪ್ಸ್ ಕಟ್ ಮಾಡಿರೋದು ಕರಿ ಲೀವ್ಸ್, ಏನಂತ ಕರ್ಬೇ ಸೊಪ್ಪು, ಆ್ಯಂಡ್ ಇದು ಹಸಿಮೆಣ್ಸಿನ್ಕಾಯಿ, ಇದು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಈರುಳ್ಳಿನ ನೀಟಾಗಿ ಸ್ಮಾಲಾಗಿ ಚಾಪ್ ಮಾಡಿದ್ದೀನಿ. ಅಂದರೆ ಬಾಯಿ ಸಿಗ್ತಾ ಇರುತ್ತೆ. ಸ್ಮಾಲಾಗಿ ಚಾಪ್ ಮಾಡಿ, ಆ್ಯಂಡ್ ಇದು ಜೀರಿಗೆ ಸ್ವಲ್ಪ. ಸೊ ಇಷ್ಟು ಎಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇದನ್ನು ಮಾತ್ರ ಒಂದು ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೇಕು, ಜೀರಿಗೆನೇ ಅಷ್ಟು. ಸೊ ಇದನ್ನೆಲ್ಲ ಹಾಕ್ಕೊಂಡು ಹಾಟ್ ವಾಟರ್ ಆದರೂ ಮಿಕ್ಸ್ ಮಾಡ್ಕೋಬೋದು, ಕೋಲ್ಡ್ ವಾಟರ್ ಮಿಕ್ಸ್ ಮಾಡ್ಕೋಬೋದು. ಹಾಟ್ ವಾಟರ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ. ಸೊ ಗೈಸ್, ಇವಾಗ ಇದು ರೆಡಿ ಆಗಿದೆ. ಫುಲ್ಲು ನೀಟಾಗಿ ನೀರೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ಇವಾಗ ಇದನ್ನ ಒಂದೊಂದಾಗಿ ರೌಂಡ್ ಮಾಡ್ಕೊಂಡು, ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲದ ರೌಂಡ್ ಮಾಡಿಕೊಂಡು ಬಟರ್ ಪೇಪರ್ ಮೇಲೆ ತಟ್ಬೋದು. ನಾನು ಬಟರ್ ಪೇಪರ್ ಇಲ್ಲ, ಅದಕ್ಕೆ ನಾನು ಆಯಿಲ್ದು ಶೀಟ್ ಬರುತ್ತೆ, ಆಯಿಲ್ದು ಕವರ್ ಬರುತ್ತಲ್ಲ ಅದನ್ನೇ ಎತ್ಕೊಂಡಿದ್ದೀನಿ. ಸೊ ಈ ಥರ ಇಷ್ಟು ದಪ್ಪದ ರೌಂಡ್ ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ಎಣ್ಣೆ ಹಾಕೋಬಿಡ್ಬೇಕು ಇದಕ್ಕೆ. ಎಣ್ಣೆ ಆಲ್ರೆಡಿ ಇತ್ತು ಅದರಲ್ಲಿ. ಆ್ಯಂಡ್ ಇವಾಗ ತಟ್ಕೊಂಡಿದ್ದೀನಿ. ಸೊ ಇಲ್ಲಿ 2 ತೂತ್ ಥರ ಮಾಡಬೇಕು. ಸೊ ಅದು ಈವನ್ ಆಗಿ ಬೇಕಾಗಲಿ ಅಂದ್ಬಿಟ್ಟು, ಹಂಗಂತ ನಮ್ಮ ಅಕ್ಕ ಒಂದ್ಸತಿ ಹೇಳಿದ್ದು, ಅದು ನೆನಪು ನನಗೆ ಅಷ್ಟೆ. ಸೊ ಗೈಸ್, ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ಓ ಮೈ ಗಾಡ್, ಫೋನೇ ಬೀಳಿಸ್ಬಿಟ್ಟು. ಸೊ ಸಂಜೆ ನಮ್ಮ ಮಮ್ಮಿ ಪೂಜೆ ಮಾಡಿದರು. ಸೊ ನಮ್ಮ ಮಮ್ಮಿ ವಾರದಲ್ಲಿ ಒಂದು 3-4 ದಿನ ಆದರೂ ಪೂಜೆ ಮಾಡೇ ಮಾಡ್ತಾರೆ.
ಪ್ರಜ್ಞೆ ಎಲ್ಲ ಬಿದ್ದ್ಬಿಟ್ಟಿದ್ದಾಳಂತೆ ಗೈಸ್. ತೋರ್ಸು ಎಲ್ಲೆಲ್ಲಿ ಬಿದ್ದೆ. ಇಲ್ಲಿ ಇಲ್ಲಿ ಹೆಂಗ್ ಬಿದ್ದೆ? ಏನಕ್ಕೆ ಬಿದ್ದೆ? ಸಫ್ಲಿ ಸ್ವೆಟ್ಟಿಂಗ್ ಆಗಿತ್ತು. ಓ ಸ್ಲಿಪ್ ಆಗಿ ಬಿದ್ಬಿಟ್ಟ. ನಾನೊಂದು ಕಲ್ಲಲ್ಲೇ ಕಾಲಿಗ್ದಷ್ಟು ಸಫ್ಲಿ ಸ್ವೆಟ್ಟಿಂಗ್ ಅಂತ. ಏನು ನೀನು ಬಾಯ್ ಹರ್ಷಿತಾ. ಇವತ್ತು ಬೇಗ ಮನೆ ಬಿಟ್ರು, ಸೊ ವಿ ಆರ್ ಗೋಯಿಂಗ್. ಸೊ ಬೇಗ ಕಾಲೇಜ್ ಬಿಟ್ರು, ಸೊ ಮನೆಗೆ ಹೋಗ್ತಾ ಇದೀವಿ. ನಂಗೆ ಡೈರೆಕ್ಟ್ ಬಸ್ ಸಿಕ್ಬಿಟ್ರೆ ಸಾಕು. ತುಂಬ ನೀನು ಡೈರೆಕ್ಟ್ ನಮ್ಮ ಬಸ್ ತಾನೇ ಬರ್ಬೇಕು. ನೀನು ಯಾಕೆ ಹಂಗಂತೀಯ? ಬಾಯ್. ಅದೆಷ್ಟು ಬೇಕು ನೋಡಿ ಟೈಮ್ ಅದಕ್ಕೆ ಫೋಕಸ್ ಆಗೋದಕ್ಕೆ. ಏನು ಮಾಡೋಕ್ಕಾಗಲ್ಲ. Hello guys, welcome back to my channel. ಚಾನಲ್ ಅಲ್ಲಮ್ಮ, ಚಾನಲ್ ತೊದ್ಲಿ. Channel. Hello guys, welcome back to our YouTube channel. Okay, thank you. Thank you. We're heading to our home. Bye. Yes, bye guys. ನೋಡಿ ಇವ್ರಿಬ್ರು ಹೆಂಗ್ ಹೋಗ್ತಾರೆ, ಜೋಡೆತ್ತೋದಂಗೆ. ನೀನು ಹೆಂಗ್ ಹೋಗ್ತಾ ಇದೀಯಾ? ಅಯ್ಯೋ ಅಷ್ಟೇ ಕೂದಲು ನೋಡು, ಒಬ್ಬೊಬ್ಬ ಅಷ್ಟು ಕೂದಲು ಬಂದ್ಬಿಟ್ರೆ ಸಾಕು ಲೈಫಲ್ಲಿ. ಹರ್ಷಿ ಗುಡ್ಡೆ ನೋಡು, ಹರ್ಷಿ ಎಲ್ಲ ತಿರ್ಗಲ್ಲ, ಗುಡ್ಡಿ ಎಲ್ಲ ತಿರುಗ್ತಾಳೆ. ಏನು ಮಾಡೋಣ? ನೀನೇ ಕಾರಣ ಇದಕ್ಕೆ. ಸೊ ಗೈಸ್, ನಾನು ಕಾಲೇಜಿಂದ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಮಲ್ಕೊಂಡ್ಬಿಟ್ಟೆ. ಸೊ ವಾಕಿಂಗ್ ಹೋಗ್ತಾ ಇದ್ದೀವಿ ಇವಾಗ ನಾನು ನಮ್ಮ ಮಮ್ಮಿ. ಆ್ಯಂಡ್ ಲುಕ್ ಎಟ್ ಮೈ ಸಾಕ್ಸ್. ನಂಗೆ ಈ ಥರ ನ್ಯೂಆನ್ ಕಲರ್ ಸಾಕ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಟೊಮೆಟೊ ಗಿಡ ದೊಡ್ಡದಾಗ್ತಿದೆ ಹೊರತು ಟೊಮೆಟೊ ಹಣ್ಣಂತೂ ಬಿಡ್ತಾಯಿಲ್ಲ. ಇಲ್ಲೆಲ್ಲೋ ಹೂ ಬೆಳೆದಿತ್ತು, ಬಟ್ ಅದು ಏನೋ ಬಿಡ್ತಾ ಇಲ್ಲ ಕಾಯಿ. ಸೊ ಮೊನ್ನೆ ಈ ಶೂ ಹಾಕೊಂಡು ಹೋಗಿದ್ನಲ್ಲ, ಈ ಶೂ ಇದು ಕಾಲಕ್ಕೆ ವಾಕ್ ಮಾಡ್ಬೇಕಾದ್ರೆ ಟಚ್ ಆಗಿ ಗಾಯ ಥರ ಆಗ್ಬಿಟ್ಟಿತ್ತು ನನಗೆ. ಸೊ ಇದನ್ನ ಹಾಕ್ಕೊಡಲ್ಲ ನಾನು. ಅದ್ರ ಬೇರೆ ಶೂ ಹಾಕ್ಕೊಂತೀನಿ, ಹಾಕ್ಕೊಂತೀನಿ. ಹತ್ರ ಸ್ಪೋರ್ಟ್ಸ್ ಶೂಸ್ ಯಾವುದು ಇಲ್ಲ. ಸೊ ಐ ವೇರ್ ದಿಸ್. ನನ್ನ ಮಮ್ಮಿ ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ದಟ್ಸ್ ಮೈ ಕ್ಲಿಪ್. ವಾಳೆ ತಿಳ್ಕೊಬಿಟ್ಟೈತೆ ನೋಡಿ ಆ ಕಡೆ ಕಿವಿ. ನಂಗೆ ಈ ಶೂ ಕೂಡ ಕಾಲು ನೋವು ಬರ್ತದೆ. ಇದು ಅದು ಯಾಕೆ ಅಂತ ಗೊತ್ತಿಲ್ಲ. ಕಾಲೇಜ್ಗೆ ಹಾಕೊಂಡು ಹೋದಾಗ ಕೂಡ ಇದು ಸ್ವಲ್ಪ ಹೈಟ್ ಇದೆ, ಆ ಹೈಟಿಂದ ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯೋ ಗೊತ್ತಿಲ್ಲ. ಒಟ್ನಲ್ಲಿ ನಂಗೆ ಲೆಫ್ಟ್ ಕಾಲು ಮಾತ್ರ ನೋವು ಬರುತ್ತೆ ಈ ಶೂ ಹಾಕೊಂಡಾಗ. ಐ ಡೋಂಟ್ ನೋ ವೈ. ನಂಗೆ ಈ ಸೈಕಲ್ ನೋಡಿದ್ರೆ ನಮ್ಮ ಅಪ್ಪನ ಅಕ್ಕ ಅವ್ನಿಗೆ ಓಡ್ಸೋಕ್ಕೆ ಬರಲ್ಲ. ಇದು ಚಿಕ್ಕ ತಳ್ಳು ಅಂತ ಇರ್ತಾನೆ. ಇದನ್ನ ಇಲ್ಲೇ ಬಿಟ್ಟೋಗಿದ್ದಾನೆ, ಯಾಕಂದ್ರೆ ಇದು ತಂದಾಗಿಂದನೂ ಇಲ್ಲೇ ಇದೆ. ಅದು ಓಡ್ಸೋಕ್ಕೂ ಬರಲ್ಲ. ಇಲ್ಲಿ ಬಂದಾಗ ಸುಮ್ಮನೆ ನಿಂತ್ಕೊಂಡು ಆಟಾಡ್ತಾನೆ ಅಂದ್ಬಿಟ್ಟು ಇದು ಇಲ್ಲೇ ಇದೆ. ಆ್ಯಂಡ್ ಇದು ಅವನದೇ ಚೇರ್. ಪೆನೇನು ಅಂದ್ಕೊಂಡು ಏನೋ ಇಕ್ಕಿದ್ದಾರೆ. ಎಲ್ಲ ಅರ್ಧ ಹಾಕ್ಬಿಟ್ಟಿದ್ದಾನೆ ಸ್ಪೈಡ್ರ್ ಮೇಲೆ. ಅದೇ ಬೇಕು ಅಂತ ಅದ್ರ ಮೇಲೆ ಕುತ್ಕೊತಾನೆ. ಇದು ಆ್ಯಕ್ಚುಲಿ ಸ್ಪೋರ್ಟ್ಸ್ ಶೂನೇ, ಜಿಮ್ ವೇರ್ ಶೂಸ್. ಏನು ಸ್ನಿಕರ್ಸ್ ಅಂತಾರೋ ಜಿಮ್ ವೇರ್ ಶೂಸ್ ಅಂತಾರೋ ನಂಗೆ ಗೊತ್ತಿಲ್ಲ. ಬಟ್ ಇಟ್ಸ್ ವೆರಿ ಕಂಫರ್ಟ್. ತುಂಬ ಸಾಫ್ಟ್ ಆಗಿದೆ. ಸೊ ನಮ್ಮ ಕಾರು ಇಲ್ಲ ಅಂದರೆ ಪೂರ್ತಿ ಖಾಲಿ. ನಮ್ಮ ಪಾರ್ಕಿಂಗೇ ಖಾಲಿ ಥರ ಇರುತ್ತೆ. ಸೊ ನಮ್ಮದು ಯಾವ ಥರ ವಾಕಿಂಗ್ ಅಂದರೆ ಕೆರೆ ತನಕ ಗಾಡಿಯಲ್ಲಿ ಹೋಗೋದು, ಆ್ಯಂಡ್ ದೆನ್ ಆಮೇಲೆ ಅಲ್ಲಿಂದ ನಡ್ಕೊಂಡು ಮತ್ತೆ ಗಾಡೀಲಿ ಬರೋದು. ನಮ್ಮಮ್ಮ ಹೋದರೆ ಮನೆಯಿಂದಲೇ ನಡ್ಕೊಂಡು ಮತ್ತೆ ಕೆರೆಯಿಂದ ಅವರೇ ಮನೆಯಿಂದ ನಡ್ಕೊಂಡು ಹೋಗಿ ಮತ್ತು ಕೆರೆಯಲ್ಲಿ ವಾಕಿಂಗ್ ಮಾಡಿ ಮತ್ತು ಅಲ್ಲಿಂದ ಮನೆಗೆ ವಾಕಿಂಗ್ ಮಾಡ್ಕೊಂಡೇ ಬರ್ತೀವಿ. ಆದರೆ ನಾನು ಹೋದರೆ ಮಾತ್ರ ಗಾಡಿಯಲ್ಲಿ ಹೋಗ್ಬಿಟ್ಟು, ಬಿಕಾಸ್ ಇಲ್ಲೇ ವೇಸ್ಟ್ ಆಗಿಬಿಡುತ್ತೆ ಎನರ್ಜಿ. ಅಲ್ಲೋಗ್ಬಿಟ್ಟು ವಾಕಿಂಗ್ ಮಾಡೋದಕ್ಕಾಗಲ್ಲ ಅದಕ್ಕೆ. ಸೊ ಲೆಟ್ಸ್ ಗೋ. ಸೊ ಪೆಟ್ರೋಲ್ ಫುಲ್ ಇದೆ.
ಅಪ್ಪ ಥ್ಯಾಂಕ್ ಗಾಡ್ ಸ್ಟಾರ್ಟ್ ಆಗೋಯ್ತು, ಸ್ಟಾರ್ಟೇ ಆಗ್ತಾ ಇರಲಿಲ್ಲ ಒಂದು ಟೈಮ್. ತೆಗಿಸ್ಬಿಟ್ಟು ಸಿಗ್ತೀನಿ, ಬಾಯ್. ಗೇಟ್ ತೆಗಿ. ಇದೇನು ಸ್ಟಾರ್ಟ್ ಆಗ್ತಲ್ಲ. ನೀರೇ ಇಲ್ಲ. ರೀಚ್ ಆಗಿದ್ದೀವಿ. ಮಳೆ ಬಂದರೆ ತುಂಬುತ್ತೆ, ಸ್ವಲ್ಪ ಆದರೂ ತುಂಬುತ್ತೆ. ಇವಾಗ ಮಳೆ ಬರ್ದಿದ್ದ ಕಾರಣ ಕೆರೆ ತುಂಬಿಲ್ಲ. ಸೊ ಮೈ ಮಾಮ್ ಇಸ್ ಗೋಯಿಂಗ್. ನಮ್ಮಮ್ಮ ಹೋಗ್ತಾ ಇದ್ದಾರೆ ಗೈಸ್. ಜಾಸ್ತಿ ಇಂಗ್ಲೀಷ್ ಮಾತಾಡ್ತೀನಿ ಅಂತ ನಮ್ಮಮ್ಮನೇ ಬೈದ್ಬಿಡ್ತಿರೋ ವ್ಲಾಗ್ ನೋಡಿ. ಈಸ್ ರನ್ನಿಂಗ್. ಆಯಿತು, ಓಡ್ತಾವ್ರೆ. ನಡೆಯೋಕ್ಕೆ ಆಗಲ್ಲ. ಓಡ್ಬೇಕು ಆ ಥರ. ಮೋಸ್ಟ್ಲಿ ಅವನು ಬಾಡಿ ಬಿಲ್ಡರ್ ಅನ್ಸುತ್ತೆ, ಅದಕ್ಕೆ ಓಡ್ತಾವನೆ. ಅಥವಾ ಏನಾದರೂ ಸ್ಪೋರ್ಟ್ಸ್ ಪರ್ಸನ್ ಆಗಿರಬೇಕು. ಗೈಸ್ ಲುಕ್ ಎಟ್ ದ ಸನ್ಸೆಟ್ ಗೈಸ್. ಎಷ್ಟು ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ. ಲಿಟ್ರಲಿ ವ್ಯೂ ಫುಲ್ ಶೈನಿಂಗ್ ಹೊಡಿತದೆ, ಅದ್ರ ರಿಫ್ಲೆಕ್ಷನ್ನು. ವಾವ್, ವೆರಿ ನೈಸ್. ಸೊ ಗೈಸ್, ನಮ್ಮ ಮಮ್ಮಿಗೆ ತುಳಸಿ ಗಿಡ ಬೇಕಂತೆ. ಅದಕ್ಕೆ ನಮ್ಮ ಮನೆ ಹತ್ರ ಇರೋ ಒಂದು ಏನಂತಾರೆ ಅದನ್ನ ನರ್ಸರಿಗೆ ಬಂದಿದ್ದೀವಿ. ನಂಗೆ ಆ ಥರ ಇಕ್ಬೇಕು ಮನೆಯೊಳಗೆ ಅಂತ ಇಷ್ಟ ಇತ್ತು. ಬಟ್ ನಮ್ಮಮ್ಮ ಯಾವುದೋ ಬೇರೆ ಥರ ತೊಗೊಬಿಟ್ರು. ಇಲ್ಲೇ ತೊಗೊಂಡಿದ್ದು, ಅದನ್ನು ಕರೆಕ್ಟಾಗೆ ಬೆಳೀತಾ ಇಲ್ಲ ಅದು. ಆ್ಯಂಡ್ ಅದನ್ನೇ ನಮ್ಮ ಊರು ಸರ್ಕಲ್ ಅನ್ನೋದು. ಆಗ ಟೆಂಪೋ ಹೋಗ್ತಿದೆಯಲ್ಲ, ಅದನ್ನೇ ನಮ್ಮ ಊರು ಸರ್ಕಲ್ ಅನ್ನೋದು. ಚೂಡ್ಸಂದ್ರ ಸರ್ಕಲ್ ಅಂತಾರೆ. ಗೈಸ್, ನೆನ್ನೆ ತೊಗೊಂಡಿದ್ದು ತುಳಸಿ ಗಿಡ ಆಯಿತು. ಇಲ್ಲೇ ಇಟ್ಬಿಟ್ವಿ ನೆನ್ನೆ. ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋದೇ ಮರ್ತೋಯ್ತು ನನಗೆ. ಮನೆಗೆ ಬಂದು ತಿನ್ಬಿಟ್ಟು ಮಾಡ್ಕೊಬಿಟ್ವಿ. ಸೊ ಇದನ್ನೆಲ್ಲ ಮಣ್ಣೆತ್ತಿ ಇದೆಲ್ಲ ಒಣಗೋಗ್ಬಿಟ್ಟಿದೆ. ಇದನ್ನೆತ್ತಿ ಅದಕ್ಕೆ ಹಾಕಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದೆ. ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.